ನಮಸ್ತೆ. ಇವತ್ತು ನಾನು ನಿಮಗೆ ಮಸಾಲೆ ರುಬ್ಬಿದ ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ 2 ಚಮಚ ಎಣ್ಣೆ ಹಾಕಿ 2 ಕಟ್ ಮಾಡಿದ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಹಾಗೆಯೇ ಸ್ವಲ್ಪ ಅರಿಶಿನ ಮತ್ತು ಚಿಕನ್ ಹಾಕಿ ಬೇಯಲಿಕ್ಕೆ ಬಿಡಬೇಕು. ಈ ಚಿಕನ್ ಸ್ವಲ್ಪ ಬೆಂದ ನಂತರ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಬೇಯಲಿಕ್ಕೆ ಇಟ್ಟು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಮಸಾಲೆಗೆ 15ರಿಂದ 20 ಬ್ಯಾಡಗಿ ಮೆಣಸು, ಕೊತ್ತಂಬರಿ 2 ಚಮಚ, ಜೀರಿಗೆ ಅರ್ಧ ಚಮಚ, ಮೆಂತ್ಯ 1/4 ಚಮಚ, ಓಂಕಾಳು 1/4 ಚಮಚ, ಇಡೀ ಗರಂ ಮಸಾಲೆ ಸ್ವಲ್ಪ, ಸಾಸಿವೆ 1/4 ಚಮಚ, ಕಾಳು ಮೆಣಸು ಅರ್ಧ ಚಮಚ, ಹುಳಿ ಸ್ವಲ್ಪ, ಅರಿಶಿಣ ಸ್ವಲ್ಪ, ಬೆಳ್ಳುಳ್ಳಿ 4 ಬೇಳೆ. ಈ ಮಸಾಲೆ ಪದಾರ್ಥಗಳಿದೆಯಲ್ಲ ಇದನ್ನೆಲ್ಲ ಫ್ರೈ ಮಾಡಿನೇ ರುಬ್ಕೊಳ್ಬೇಕಾಗತ್ತೆ. ಅದು ರುಬ್ಕೊಂಡು ತೆಂಗಿನ ತುರಿನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಆನಂತರ ಬೇಯಿಸಿಟ್ಟ ಚಿಕನ್ಗೆ ಮಸಾಲೆ ಪದಾರ್ಥನ ಸೇರಿಸಿ ಸ್ವಲ್ಪ ನೀರು ಬೇಕಂದಲ್ಲಿ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿ